ಪಾಪ ಮಹಾದೇವ ಚಿತ್ರ ಬಿಡುಗಡೆಯಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಪಾಪ ವಿನೋದ್ ಪ್ರಭಾಕರ್ ಅವರು ಕಷ್ಟಪಟ್ಟು ಯಾರವರು ಪ್ರಭಾಕರ್ ಅವ್ರ ಮಗ ಜನಗಳೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬೆಳೀತಾ ಇರುವಂತ ವ್ಯಕ್ತಿ ಇವತ್ತು ಅವರು ಬೆಳೆದ ಅವರು ಚೆನ್ನಾಗಿದ್ರೆ ಇಂಡಸ್ಟ್ರಿಗೆ ಅವರು ಒಂದು ಆಸ್ತಿ ಆದಾಗಲ್ವಾ. ನಾವೇ ಬೆಳೆಯಕ್ಕೆ ಬಿಡ್ಬೇಕು ಅವ್ರನ್ನ. ಥಿಯೇಟರ್ಗಳಲ್ಲಿ ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಇಲ್ಲ, ಓಡೋ ಚಿತ್ರಗಳನ್ನ ತೆಗೆದುಹಾಕುವಂತ ಪರಿಸ್ಥಿತಿಗಳು ಯಾಕಾಗಬೇಕು. ಕನ್ನಡಕ್ಕೆ ಅಂತ ಒಂದ್ ಸ್ವಲ್ಪ ಸ್ಕ್ರೀನ್ಗಳನ್ನ ಅದೇನು ಹೇಳ್ತಾರೆ ಪ್ರೈಮ್ ಟೈಮ್ನ ಸ್ವಲ್ಪ ಒಂದ್ 2-3 ಸ್ಕ್ರೀನಿಂಗ್ ಆದ್ರೂ ಕನ್ನಡ ಚಿತ್ರಗೋಸ್ಕರ ದಯವಿಟ್ಟು ಚಿತ್ರಮಂದಿರಗಳು ಕಾದಿಡ್ಲಿ ಅಂತ ಹೇಳ್ತೇನೆ. ಮಾಲ್ಗಳಿಗೆ ಎಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ. ನೀವು ನಾವು ತಿಂತಾ ಇರೋದು ಕರ್ನಾಟಕದನ್ನ ಎಲ್ಲಾರು ನೀವು ಬೇರೆ ಭಾಷೆನ ಹಾಕೊಳ್ರಿ, ನಾವು ಬೇಡ ಅಂತ ಹೇಳಿಲ್ಲ. ಆದ್ರೆ ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಿ. ಓಡುವಂತ ಚಿತ್ರ ತೆಗೆದಾಕ್ಬೇಡಿ. ನನ್ನ ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ನಲ್ಲಿ ನಾನೇನು ಕಷ್ಟ ಅನುಭವಿಸಿದ್ನೋ ನೋವು ಅನುಭವಿಸಿದ್ನೋ ಪಾಪ ವಿನೋದ್ ಪ್ರಭಾಕರ್ ಅವರು ನನಗೆ ಮಾತ್ರ ಅಲ್ಲ ಬೇರೆ ಚಿತ್ರಕ್ಕೂ ಈಗ ಆಗ್ಬಾರ್ದು ಅಂತ ಒದ್ದಾಡ್ತಾ ಇದ್ದಾರೆ. ಪಾಪ ಎಲ್ಲ ಯುವಕರು ಇನ್ನೂ ಎಷ್ಟೋ ಜನ ಮುಂದೆ ಬಂದು ಚೆನ್ನಾಗಾಗುವಂಥವ್ರು ಇದ್ದಾರೆ. ಇವತ್ತು ನಾವು ಒಂದೊಂದೇ ಯೋಚನೆ ಮಾಡಿ ನೋಡಿದ್ರೆ ಲೋ ಬಡ್ಜೆಟ್ ಸಿನಿಮಾ ಅಂತ ಹೇಳಿರುವಂತ ಕಾಂತಾರ 300 ಕೋಟಿ ಮಾಡ್ತೀವಿ. ಹಾಗೆ ವಿನೋದ್ ಪ್ರಭಾಕರ್ ಅವ್ರ ಪಿಕ್ಚರ್ ಕೂಡ ಚೆನ್ನಾಗಿ